ಮಾರ್ಕೆಟಲ್ಲಿ ಚಂಕಿಯರ್ BRL ಕೊಟ್ಟಿದ್ದಾರೆ. 90/90 17 ಇಂಚ್ ಎಸ್ ಶೇಪ್ LED ಸ್ಪೀಡೋಮೀಟರ್. ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಬಿಗ್ ಬೈಕ್ ಫೀಲ್ ಬರುತ್ತೆ. ಥಿಂಗ್ ಸಸ್ತೆ ಆ್ಯಂಡ್ ಪ್ರೈಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಸೊ ವಾಟ್ಸಪ್ ಯೂಟ್ಯೂಬ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಂಡ್ ಒಂದು ಮಾರ್ಕೆಟಲ್ಲಿ ಏನು ಹವಾ ಕ್ರಿಯೇಟ್ ಮಾಡಿದಂಥ ಗಾಡಿ ಅಂದರೆ ಎಕ್ಸ್ಟ್ರೀಮ್ 125. ನನ್ನ 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಬಿಕಾಸ್ ಇದರಲ್ಲಿ ಫಸ್ಟ್ ಟೈಮ್ ಚಂಕಿಯರ್ ರೇರ್ ವೀಲ್ ಹಾಗೂ ABS ಅನ್ನು ಇಂಟ್ರೊಡ್ಯೂಸ್ ಮಾಡಿದರು. ಸೊ ಬೇಸಿಕ್ಲಿ ಲೈಕ್ ಇವಾಗ ನೋಡೋದಂತಂದರೆ ಹೈಯೆಸ್ಟ್ ಸೆಲ್ಲಿಂಗಲ್ಲಿ ರೈಡರ್ ನಂತರ ಎಕ್ಸ್ಟ್ರೀಮನ್ನೇ ನೀವು ನೋಡ್ಬೋದು ಮಾರ್ಕೆಟಲ್ಲಿ. ಸೊ ಸೊ ನಿಮಗೆ ಟೋಟಲ್ ಒಂದು ವಾಕ್ ಅರೌಂಡ್ ಆ್ಯಂಡ್ ಪ್ರೈಸ್ ಆ್ಯಂಡ್ ಎಷ್ಟು ವೇರಿಯಂಟ್ ಇದೆ ಏನು ಎಲ್ಲ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ. ಫ್ರಂಟಲ್ಲಿ ಇಲ್ಲಿ DRL ಕೊಟ್ಟಿದ್ದಾರೆ ಆ್ಯಂಡ್ ಕೆಳಗಡೆ ಪ್ರೊಜೆಕ್ಟರ್ LED ಹೆಡ್ ಲ್ಯಾಂಪ್ ಇದೆ. ಆ್ಯಂಡ್ ಸೈಡಲ್ಲಿ ರಿಫ್ಲೆಕ್ಟಿವ್ LED ಹೆಡ್ ಲ್ಯಾಂಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬರೋದಂತಾದರೆ 90/90 17 ಇಂಚ್ ವೀಲ್ ಇದೆ. ಹಾಗೆ ಇದು ABS ಮಾಡೆಲ್. ಆ್ಯಂಡ್ ಫ್ರಂಟಲ್ಲಿ 240 mm ಡಿಸ್ಕ್ ಇದೆ. ಆ್ಯಂಡ್ ಇದರಲ್ಲಿ ಡಬಲ್ ಪಿಸ್ಟನ್ ಕ್ಯಾಲಿಪರ್ ಬರುತ್ತೆ ಇಲ್ಲಿ. ಇದು ABS ಮಾಡೆಲ್. ಆ್ಯಂಡ್ ಇದರಲ್ಲಿ ಫ್ರಂಟ್ ಸಸ್ಪೆನ್ಷನ್ ನೋಡ್ಬೋದು. 37 mm ಫ್ರಂಟ್ ಫೋಕ್ಸ್ ಇದೆ. ರಿಯರಲ್ಲಿ ಶೋವರಿಂದ ಮೊನೋಶಾಕ್ ಸಸ್ಪೆನ್ಷನ್ ಬರುತ್ತೆ. ಆ್ಯಂಡ್ ರಿಯರ್ ಡ್ರಮ್ ಬ್ರೇಕ್ ಇದೆ. ಆ್ಯಂಡ್ ರಿಯರಲ್ಲಿ 120/80 ಸೆಕ್ಷನ್ 17 ಇಂಚ್ ವೀಲ್ ಕೊಟ್ಟಿದ್ದಾರೆ. ಸೊ ಸೆಗ್ಮೆಂಟಲ್ಲೇ ಇದು ಒಂದು ವೈಡೆಸ್ಟ್ ಟೈರ್. ಆ್ಯಂಡ್ ರಿಯರಲ್ಲಿ ಇಲ್ಲಿ ನೋಡೋದಂತಾದರೆ ಎಸ್ ಶೇಪ್ LED ಬ್ರೇಕ್ ಲ್ಯಾಂಪ್ ಇದೆ. ಹಾಗೆ LED ಟರ್ನ್ ಬ್ಲೀಡಿಂಗ್ ಇದೆ. ಆ್ಯಂಡ್ ಇಲ್ಲಿ ಫ್ರಂಟಿಗೆ ಬರೋದಂತಾದರೆ ಇದು ಫುಲ್ LCD ಡಿಸ್ಪ್ಲೇ. ಆ್ಯಂಡ್ ಇದರಲ್ಲಿ ಸ್ಪೀಡೋಮೀಟರ್, ಇಲ್ಲಿ ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ. ಇದು ಟ್ಯಾಕೋಮೀಟರ್. ಆ್ಯಂಡ್ ಇಲ್ಲಿ ಟೈಮ್ ಆ್ಯಂಡ್ ಓಡೋಮೀಟರ್. ಕೆಳಗೆ ಫ್ಯೂಲ್ ಇಂಡಿಕೇಶನ್ ಇದೆ. ಇಲ್ಲಿ ಲೋ ಫ್ಯೂಲ್ ಇಂಡಿಕೇಶನ್ ಆಗಿರ್ಬೋದು. ಆ್ಯಂಡ್ ಇದು ಇಂಜಿನ್ ಚೆಕ್ ಲೈಟ್ ಆ್ಯಂಡ್ ಸೈಡ್ ಸ್ಟ್ಯಾಂಡ್ ಇಂಡಿಕೇಟರ್, ಗೇರ್ ನ್ಯೂಟ್ರಲ್ ಇಂಡಿಕೇಟರ್, ಆ್ಯಂಡ್ ಇದು ಹೈ ಬೀಮ್ ಇಂಡಿಕೇಟರ್, ಆ್ಯಂಡ್ ಇದು ಟರ್ನ್ ಇಂಡಿಕೇಟರ್. ಆ್ಯಂಡ್ ಇಲ್ಲಿ ABS ಲೈಟ್ ಇದೆ. ಅವನು ಬಾಯಿಗೋಸಿ ನೀರು ಬಿಡ್ರಲ್ಲ, ನೀಗಿರ್ಕಾಗ್ಬಿಟ್ಟಾನು. ಸೊ ಇಲ್ಲಿ ಮೋಡ್ ಕೊಟ್ಟಿದ್ದಾರೆ. ಮೋಡ್ ಕೊಟ್ಟರೆ ಇದು ಚೇಂಜ್ ಆಗುತ್ತೆ. ಇಲ್ಲಿ ಆವ್ರೇಜ್ ತೋರಿಸುತ್ತೆ. ಆ್ಯಂಡ್ ಓಡೋ ಆ್ಯಂಡ್ ಟ್ರಿಪ್ ಬಿನೂ ಇದೆ. ಸೊ ಇಲ್ಲಿ ಇದರಲ್ಲಿ ನೋಡೋದಂತಂದರೆ ಇಲ್ಲಿ ರೈಟ್ ಸೈಡಲ್ಲಿ ಇಂಜಿನ್ ಕಿಲ್ ಸ್ವಿಚ್ ಇದೆ. ಇಂಜಿನ್ ಕಿಲ್ ಸ್ವಿಚ್ ಹಾಗೆ ಸ್ಟಾರ್ಟರ್ ಬಟನ್ ಇಂಟಿಗ್ರೇಟ್ ಮಾಡಿದೆ. ಜೊತೆಗೆ ಲೆಫ್ಟ್ ಸೈಡ್ ಸ್ವಿಚ್ ಗೇರ್ಸಿಗೆ ಬರೋದಂತಂದರೆ ಇಲ್ಲಿ ಹೈ ಬೀಮ್, ಲೋ ಬೀಮ್, ಇದು ಪಾಸ್ ಸ್ವಿಚ್. ಆ್ಯಂಡ್ ಇದು ಫಸ್ಟ್ ಟೈಮ್ ಇದರಲ್ಲಿ 125cc ಹಜಾರ್ಡ್ ಲೈಟ್ ಬಂದಿದೆ. ಆ್ಯಂಡ್ ಇಲ್ಲಿ ಟರ್ನ್ ಇಂಡಿಕೇಟರ್ ಸ್ವಿಚ್. ಆ್ಯಂಡ್ ಕೆಳಗಡೆ ಹಾರ್ನ್ ಇದೆ. ಹಾರ್ನ್ ಇಸ್ ಓಕೆ ಕನ್ಸಿಡರಿಂಗ್ ಇಟ್ ಸೈಜ್. ಆ್ಯಂಡ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋದಂತಂದರೆ 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. 55 to 60 ಕಿಲೋಮೀಟರ್ ಮೈಲೇಜ್ ಅಂತ ಹೇಳಿದ್ರೆ ಡಿಸೆಂಟ್ ಟ್ಯಾಂಕ್ ರೇಂಜ್. ಆ್ಯಂಡ್ ಇಲ್ಲಿ ಕೆಳಗಡೆ ಇದರಲ್ಲಿ ಒಂದು ಸ್ಟ್ರೌಡ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ 125R ಅಂತ ಬ್ಯಾಜಿಂಗ್ ಇದೆ. ಸೊ ಮೇಲ್ಗಡೆ 3Dಯಲ್ಲಿ ಲೈಕ್ ಎಕ್ಸ್ಟ್ರೀಮ್ 3Dಯಲ್ಲಿ ಬ್ಯಾಜಿಂಗ್ ಇದೆ. ಸೊ ಹಿಂದ್ಗಡೆಯಿಂದ ಇಲ್ಲಿ ಬರೋದರೆ ಎಲ್ಲದರಲ್ಲೂ ಸಾರಿ ಗಾರ್ಡ್ ತುಂಬಾ ಲೈಕ್ ಆಡ್ ಆಗಿ ಕಾಣಿಸುತ್ತೆ. ಬಟ್ ಕೆಲವರು ತೆಗೆಸಿಬಿಡ್ತಾರೆ, ಅದು ಲುಕ್ಕನ್ನು ಹಾಳು ಮಾಡ್ತಾರೆ ಅಂಥೇಳಿ. ಬಟ್ ಇದರಲ್ಲಿ ಏನು ಮಾಡಿದೆ ಅಂತ ಹೇಳಿದರೆ ಈ ಟಯರಿಗೆ ಇದು ಪ್ಲೇಸ್ ಮಾಡಿದ್ದಾರೆ. ಲೈಕ್ ಚೈನ್ ಕವರ್ ಇದೆ, ಅದಕ್ಕೆ ಇದನ್ನು ಪ್ಲೇಸ್ ಮಾಡಿದ್ದಾರೆ. ಇದೊಂಥರ ಲುಕ್ಕನ್ನು ಎಲ್ಲೂ ಹಾಳು ಮಾಡ್ತಿಲ್ಲ. ಇದು ಹೀರೋ ಸೇಫ್ಟಿ ಟೆಕ್ ಅಂತ ಹೇಳ್ತಾರೆ ಇದಕ್ಕೆ. ಆ್ಯಂಡ್ ಇಂಜಿನ್ ನೋಡೋದಾದರೆ 124.7cc ಕೆಪಾಸಿಟಿ ಇಂಜಿನ್ ಬರುತ್ತೆ. ಅದರ ಜೊತೆಗೆ 11.4 bhp ಆ್ಯಂಡ್ 10.5 Nm ಟಾರ್ಕ್ ಬರುತ್ತೆ.
ಸೊ ಇದರಲ್ಲಿ ಟಾಪ್ ಸ್ಪೀಡ್ ನೋಡೋದಾದರೆ 95 to 100 km/h ಇದೆ. ಅದ್ರ ಜೊತೆ ಇಲ್ಲಿ ಕಿಕ್ ಕೂಡ ಕೊಟ್ಟಿದ್ದಾರೆ. ಸೊ ಬೈಕಲ್ಲಿ ಕೂತಾಗ ಸ್ವಲ್ಪ ಬಿಗ್ ಬೈಕ್ ಫೀಲ್ ಬರುತ್ತೆ ಇದರಲ್ಲಿ. ಆ್ಯಂಡ್ ಸಸ್ಪೆನ್ಷನ್ ಕೂಡ ತುಂಬ ಚಂಕೆಯಾಗಿ ಕಾಣುತ್ತೆ ಇಲ್ಲಿಂದ ನೋಡ್ಬೇಕಂತಾದ್ರೆ. ಸೊ ಟೋಟಲ್ ಆಗಿ 125cc ಗಿಂತಲೂ ದೊಡ್ಡ ಬೈಕಲ್ಲಿ ನೀವು ಕೂತ ಹಾಗೆ ಒಂದು ಫೀಲಿಂಗ್ ಇದೆ ಈ ಗಾಡಿಯಲ್ಲಿ. ಸೊ ರೈಡ್ ಮಾಡೋಣ. ಓಕೆ, ಸೊ ಬೈಕಲ್ಲಿ ಕೂತಾಗ ಒಂಥರ ಬಿಗ್ ಬೈಕ್ ಫೀಲ್ ಬರುತ್ತೆ. ಅಲ್ಲಿ ಗೇರ್ ಇಂಡಿಕೇಷನಲ್ಲಿ ಸ್ವಲ್ಪ ಡಿಲೇ ಇದೆ. ದಟ್ ಐ ಫೀಲ್ ಪವರ್ ಚೆನ್ನಾಗಿದೆ. ಬ್ರೇಕಿಂಗಿಗೆ ಬರೋದಂತಾದರೆ ಬ್ರೇಕಿಂಗ್ ಒಂದು ನಿಮಿಷ. A few moments later. 2,000 years later. One eternity later. ಇವಾಗ ಸ್ಪೆಸಿಫಿಕ್ ಮಾಡೆಲ್ ನಾನೇನು ರೈಡ್ ಮಾಡ್ತಿದ್ದೀನಿ. ಇದು ABS ಮಾಡೆಲ್ ಆ್ಯಂಡ್ 120 ಸೆಕ್ಷನ್ ರೇರ್ ಟೈರ್ ಇದೆ ಆ್ಯಂಡ್ 90/90 ಸೆಕ್ಷನ್ ಫ್ರಂಟ್ ಟೈರ್. अबे जल्दी बोल, कल सुबह पनवेल निकलना है. ಬ್ರೇಕ್ಸ್ ಬಗ್ಗೆ ಮಾತಾಡೋದಂತಾರೆ ರಿಯರ್ ಬ್ರೇಕ್ ಇಸ್ ಓಕೆ, ಬಟ್ ಫ್ರಂಟ್ ಬ್ರೇಕ್ ನೋಡುವ. ಸೊ ಐ ಆಮ್ ಅಸ್ಯೂಮಿಂಗ್ ಇಟ್ಸ್ ಅರೌಂಡ್ 40. ಸೊ ಫ್ರಂಟ್ ಬ್ರೇಕ್ ಓಕೆ. ABS ಚೆನ್ನಾಗಿ ವರ್ಕ್ ಆಗುತ್ತೆ, ಎಲ್ಲೂ ಲೈಕ್ ಇಂಟ್ರೂಡ್ ಮಾಡ್ತಿಲ್ಲ. ಆಯಿತು, ಆಮೇಲೆ ಆ್ಯಂಡ್ ಇಲ್ಲಿ ರಿಯರ್ ಬ್ರೇಕ್ ಟ್ರೈ ಮಾಡೋದಂತಾದರೆ ರಿಯರ್ ಬ್ರೇಕ್ ಇಸ್ ಲೈಕ್ ಓಕೆ. ಸ್ಟಾಪಿಂಗ್ ಕಾನ್ಫಿಡೆನ್ಸ್ ಏನಷ್ಟಿಲ್ಲ, ಬಟ್ ಫ್ರಂಟ್ ಬ್ರೇಕ್ ಚೆನ್ನಾಗಿದೆ. ಎರಡು ಬ್ರೇಕ್ನ ಜೊತೆಗೆ ಪ್ರೆಸ್ ಮಾಡಿದರೆ ಓಕೆ. ಟೈರ್ ಸ್ಲಿಪ್ ಆಗ್ತಿಲ್ಲ ಎಲ್ಲೂ, ವಿಚ್ ಇಸ್ ಗುಡ್ ಥಿಂಗ್. ಆ್ಯಂಡ್ ಮೈಲೇಜ್ ಬಗ್ಗೆ ಬಂದರೆ ಇಟ್ಸ್ ಅರೌಂಡ್ 60 kmpl ಪ್ಲಸ್ ಅಂತ ಕ್ಲೈಮ್ ಮಾಡ್ತಾರೆ. ಬಟ್ ಆ್ಯಂಡ್ ಆಲ್ಸೋ ಪ್ರೈಸ್ ಏನು ಡಿಫ್ರೆನ್ಸ್ ಇದೆ ಆ್ಯಂಡ್ ಎಷ್ಟು ಮಾಡೆಲ್ ಇದೆ ಹೇಳ್ತೀನಿ. ಸಸ್ಪೆನ್ಷನ್ ಇಟ್ಸ್ ಲೈಕ್ ಸ್ವಲ್ಪ ಸ್ಪೋರ್ಟಿಯರ್ ಸೈಡ್ ಇದೆ ಆ್ಯಂಡ್ ಸ್ಟಿಫರ್ ಸೈಡ್ ಅಂತ ಹೇಳ್ತೀನಿ. ಬಿಕಾಸ್ ಬಂಪ್ಸನ್ನು ಅಬ್ಸರ್ವ್ ಮಾಡುತ್ತೆ. ಬಂಪ್ಸ್ ಜಾಸ್ತಿ ಇನ್ನೂ ಟ್ರಾನ್ಸ್ಫರ್ ಆಗೋಲ್ಲ. ರೇರ್ ಸ್ವಲ್ಪ ಸಾಫ್ಟ್ ಇದೆ, ಫ್ರಂಟಲ್ಲಿ ಸ್ವಲ್ಪ ಸ್ಟಿಫ್ ಸೈಡ್ ಇದೆ. ಮಿರರ್ಸ್ ಏನಷ್ಟೇನು ವಿಸಿಬಿಲಿಟಿ ಇಲ್ಲ. ಆ್ಯಂಡ್ ಈ ಮಿರರ್ ಇಟ್ಸ್ ಲೈಕ್ ಸ್ಟಕ್. ಓಕೆ, ನಾವು ಇಟ್ಸ್ ಗುಡ್. ಓಕೆ, ಮಿರರ್ ವಿಸಿಬಿಲಿಟಿ ಕೈಂಡ್ ಆಫ್ ಓಕೆ, ಅಷ್ಟೇನು ಚೆನ್ನಾಗಿದೆ ಅಂತ ಹೇಳಲ್ಲ, ಕೈಂಡ್ ಆಫ್ ಓಕೆ. ಇಂಜಿನ್ ಹೈ ಲೆವೆಲ್ಲು ಜಾಸ್ತಿ ಏನು ವೈಬ್ರೇಷನ್ಸ್ ಇಲ್ಲ. ಪವರ್ ಆಗಿರ್ಬೋದು, ಟಾರ್ಕ್ ಆಗಿರ್ಬೋದು ಫೀಲ್ ಆಗುತ್ತೆ. ಆ್ಯಂಡ್ ಎಲ್ಲೂ ಇಂಜಿನ್ ಹಾರ್ಶ್ ಅಂತ ಅನಿಸಲ್ಲ, ವಿಚ್ ಇಸ್ ಗುಡ್ ಥಿಂಗ್. ರಿಫೈನ್ಮೆಂಟ್ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆ್ಯಂಡ್ ಪ್ರೈಸ್ ಏನಿದೆ ಎಲ್ಲ ಹೇಳ್ತೀನಿ. ಇದರಲ್ಲಿ ಬೇಸಿಕಲಿ ಎರಡು ಮಾಡೆಲ್ ಬರುತ್ತೆ, ABS ಮತ್ತು ನಾನ್ ABS. ABS ಅಲ್ಲಿ ಲೈಕ್ ಫ್ರಂಟಲ್ಲಿ ಮಾತ್ರ ABS ಇದೆ. ಆ್ಯಂಡ್
ಇನ್ನೊಂದು ನಾನ್ ಎ ಬಿ ಎಸ್ ಮಾಡಲಲ್ಲಿ ಕಾಂಬಿ ಬ್ರೇಕ್ ಸಿಸ್ಟಮ್ ಬರುತ್ತೆ. ಸೊ ಎ ಬಿ ಎಸ್ ಮಾಡಲಿದ್ದು ಪ್ರೈಸ್ ನೋಡೋದಂತಾದರೆ 1,40,653 ಅರೌಂಡ್ ಬರುತ್ತೆ. ಆ್ಯಂಡ್ ನಾನ್ ಎ ಬಿ ಎಸ್ ಮಾಡಲ್ ಅಂತಾದರೆ 1,26,763 ರುಪೀಸ್ ಆನ್ ರೋಡ್ ಉಡುಪಿ ಆಗುತ್ತೆ ಎರಡು ಪ್ರೈಸ್. ಸ್ಪೆಷಲ್ ಥ್ಯಾಂಕ್ಸ್ ಟು ಶಕ್ತಿ ಮೋಟರ್ಸ್ ಉಡುಪಿ. ಆ್ಯಂಡ್ ಇವ್ರ ಕಾಂಟ್ಯಾಕ್ಟ್ ನಂಬರ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ಕಾಲ್ ಮಾಡಿ, ಟೆಸ್ಟ್ ರೈಡ್ ಬುಕ್ ಮಾಡಿ. ಆ್ಯಂಡ್ ಸ್ಪೆಷಲ್ ಆಫರ್ಸ್ನ ಕೊಡ್ತಿದ್ದಾರೆ. ಸೊ ಕಾಲ್ ಮಾಡಿ, ಶೋರೂಮ್ ವಿಸಿಟ್ ಮಾಡಿ, ಟೆಸ್ಟ್ ರೈಡ್ ಮಾಡಿ. ಆ್ಯಂಡ್ ಬೈಕ್ ತುಂಬಾ ಚೆನ್ನಾಗಿದೆ, ವೈಬ್ರೇಷನ್ಸ್ ಇಲ್ಲ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ತುಂಬಾ ರಿಫೈನ್ ಆಗಿದೆ ಇಂಜಿನ್. ಸೊ ಅಷ್ಟೇ.